ಎಲ್ಲರಿಗೂ ನಮಸ್ಕಾರ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಿರ್ಧಾರವಾಗುವುದು ಅವನ ಬಟ್ಟೆಯಿಂದಲ್ಲ, ಅವನ ಮಾತಿನಿಂದ. ಶಸ್ತ್ರದಿಂದ ಉಂಟಾದ ಗಾಯ ಮಾಯಬಹುದು, ಆದರೆ ಕೆಟ್ಟ ಮಾತಿನಿಂದ ಉಂಟಾದ ಗಾಯ ಎಂದಿಗೂ ಮಾಯುವುದಿಲ್ಲ. ಅದಕ್ಕಾಗಿಯೇ ನಮ್ಮ ಮಾತು ಮುತ್ತಿನಂತೆ ಅಮೂಲ್ಯವಾಗಿರಬೇಕು. ಇಂತಹ ಉನ್ನತ ವಿಚಾರಗಳನ್ನು ತಿಳಿಸಿಕೊಡುತ್ತಿರುವ ನಮ್ಮ ಭಕ್ತಿ ದೀಪ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಜೀವನದ ಮೌಲ್ಯಗಳು ಮತ್ತು ಸಂಸ್ಕಾರದ ದೀಪವನ್ನು ಹಚ್ಚುವ ಪ್ರಯತ್ನ ಮಾಡುತ್ತಿದ್ದೇವೆ. ಚಾಣಕ್ಯರ ಪ್ರಮುಖ ಸಂವಹನ ಸೂತ್ರಗಳು. ಮಧುರವಾದ ಮಾತು. ಚಾಣಕ್ಯರ ಪ್ರಕಾರ ಸಿಹಿಯಾದ ಮಾತಿನಿಂದ ಎಲ್ಲರನ್ನೂ ಸಂತೋಷಪಡಿಸಬಹುದು. ಅಂದಮೇಲೆ ಮಾತಿನಲ್ಲಿ ದಾರಿದ್ರ್ಯವೇಕೆ? ಮೃದುವಾದ ಮಾತು ಕಠಿಣವಾದ ಕೆಲಸವನ್ನು ಸುಲಭಗೊಳಿಸುತ್ತದೆ. ಸಮಯ ಪ್ರಜ್ಞೆ. ಯಾರ ಮುಂದೆ ಯಾವ ಸಮಯದಲ್ಲಿ ಹೇಗೆ ಮಾತನಾಡಬೇಕು ಎಂಬ ಅರಿವಿರಬೇಕು. ಸೂಕ್ತವಲ್ಲದ ಸಮಯದಲ್ಲಿ ಆಡುವ ಸತ್ಯವೂ ಕೂಡ ಕೆಲವೊಮ್ಮೆ ವಿಷವಾಗಬಹುದು. ಮೌನದ ಶಕ್ತಿ. ಚಾಣಕ್ಯರು ಮೌನವನ್ನು ಒಂದು ಆಯುಧವಾಗಿ ಬಳಸುತ್ತಿದ್ದರು. ಪ್ರತಿ ಪ್ರಶ್ನೆಗೂ ಉತ್ತರ ನೀಡಬೇಕಿಲ್ಲ. ವಿಷಯದ ಬಗ್ಗೆ ಪೂರ್ಣ ಜ್ಞಾನವಿಲ್ಲದಿದ್ದಾಗ ಮೌನವೇ ಶ್ರೇಷ್ಠ ಸಂವಹನ. ಪ್ರಭಾವಶಾಲಿ ವ್ಯಕ್ತಿತ್ವಕ್ಕೆ ಬೇಕಾದ ಗುಣಗಳು. ಆತ್ಮವಿಶ್ವಾಸ. ನೀವು ಹೇಳುವ ವಿಷಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ವಿನಯ. ವಿದ್ಯಾ ವಿನಯೇನ ಶೋಭತೆ. ನಿಮ್ಮ ಮಾತಿನಲ್ಲಿ ವಿನಯವಿದ್ದಾಗ ಮಾತ್ರ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಶ್ರವಣ ಶಕ್ತಿ. ಉತ್ತಮ ವಾಗ್ಮಿಯಾಗುವ ಮೊದಲು ಉತ್ತಮ ಕೇಳುಗರಾಗಿ. ಎದುರಿಗಿರುವವರ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದು ಸಂವಹನದ ಅರ್ಧ ಯಶಸ್ಸು. ಆಚಾರ್ಯ ಚಾಣಕ್ಯರ ಒಂದು ಪ್ರಸಿದ್ಧ ಮಾತಿದೆ, ಮಾತು ಒಬ್ಬ ವ್ಯಕ್ತಿಯನ್ನು ರಾಜನನ್ನಾಗಿ ಮಾಡಬಲ್ಲದು ಅಥವಾ ಭಿಕ್ಷುಕನನ್ನಾಗಿ ಮಾಡಬಲ್ಲದು. ನಮ್ಮ ಮಾತುಗಳು ಇತರರಿಗೆ ಸ್ಫೂರ್ತಿಯಾಗಲಿ, ನೋವಾಗದಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮತ್ತು ಇಂತಹ ಮತ್ತಷ್ಟು ಜ್ಞಾನಯುತ ವಿಚಾರಗಳಿಗಾಗಿ ನಮ್ಮ ಭಕ್ತಿ ದೀಪ್ ಕನ್ನಡ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇಂತಹ ಒಳ್ಳೆಯ ಕೆಲಸ ಮಾಡಲು ಹೆಚ್ಚಿನ ಪ್ರೇರಣೆ ನೀಡುತ್ತದೆ. ಧನ್ಯವಾದಗಳು.